ಹಣೆ ಬರಹ ಸರಿ ಇಲ್ದೆ ಆ ಸಂಪದ ಹೋಗುವಾಗ ನಿನಗ್ ದಾರಿ ತೋರಿಸ್ಬಿಟ್ಟು ಹೋದ್ಲು. ನೀನ್ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಅತ್ತೆ, ಕಲ್ಯಾಣಿ ಸುಮ್ನಿರು. ಏನು ಮಾತಾಡಿದ್ದು ಸಾಕು, ನಿಲ್ಸು. ಬಾಯಿದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡೋದೇನಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಇನ್ನು ಸಾಕ್ ಬಿಡಿ, ನಡೀರಿ ಊಟ ಮಾಡೋಣ. ನೀವ್ ಮಾಡಿ. ನಮ್ಮ ಅಡಿಗೆ ನಮಗಿದೆ, ನಮ್ಮನ್ನ ನಾವ್ ತಿಂತೀವಿ. ಬಾ ಶೌರ್ಯ. ಅಮ್ಮ ಅಮ್ಮ ಬಾರೋ ಅಮ್ಮ, ಬಾ. ಬನ್ನಿ. ಏನ್ ದಮಯಂತಿ ಇದು? ನೀನ್ ಹೀಗೆ ಎಲ್ರ ಮೇಲೆ ಕಿರ್ಚಾಡೋ ಚೆನ್ನಾಗಿರಲ್ಲ. ಯಾಕೆ ನಿಮಗ್ ಬೈಯೋದನ್ನ ಬಿಟ್ಟು ಎಲ್ರಿಗೂ ಬೈತಾ ಇರೋದು ನಿಮಗ್ ಬೇಜಾರಾಗ್ತಿದ್ಯಾ? ನಿನ್ ಮಾತ್ನ ನನ್ ಕಿವಿ ಕೇಳೋದ್ ಬಿಟ್ಟು ತುಂಬಾ ದಿನ ಆಗೋಯ್ತು ಬಿಡು. ನೀನೇನು ಮಗನ್ ಉದ್ಯೋಗ ಹೋಗಿದೆ ಅನ್ನೋ ನೋವು ಅತ್ತೆ ಮೇಲೆ ಅನುಪಮ ಮೇಲೆ ತೋರಿಸ್ತಾ ಇದ್ಯಾ? ನೀನ್ ಹಾಗೆ ನೋಡ್ಬೇಡುವೆ. ಪಟ್ ಅಂತ ಯಾವ್ದು ಶಕ್ತಿ ಬಂದು ನಿನ್ ನೋಟಕ್ಕೆ ನಾನೆಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀನೋ ಅಂತ ಭಯ ಆಗ್ತಾ ಇದೆ. ಹೌದಾ? ಪಾಪ, ನಾನಂದ್ರೆ ಎಷ್ಟು ಭಯನೋ. ನನ್ ಭಯ ಪಕ್ಕಕ್ಕಿಡು. ನಿನ್ ಏಟಿಗೆ ಎಲ್ರೂ ಭಯ ಪಡ್ತಾ ಇದಾರೆ. ಪಾಪ, ಅವ್ರೇನೋ ನಮಗೆ ಸಪೋರ್ಟ್ ಮಾಡ್ಬೇಕು ಅನ್ಕೋತಾ ಇದಾರೆ. ಅದು ಕೂಡ ತಪ್ಪಾ? ಅವ್ರೇನ್ರಿ ನಮಗ್ ಸಪೋರ್ಟ್ ಮಾಡೋದು? ಅಷ್ಟು ಕೆಲ್ಸಕ್ ಬರ್ದಿರೋರ್ ಹಾಗೆ ಕಾಣಿಸ್ತೀವ? ಅಷ್ಟಕ್ಕೂ ಶೌರ್ಯನ್ ಕೆಲ್ಸ ಹೋಗೋದಕ್ಕೆ ಕಾರಣ ಕಲ್ಯಾಣಿ. ಆ ವಿಷಯ ಗೊತ್ತಾ ನಿಮ್ಗೆ? ಅದಕ್ಕೆ ಕಲ್ಯಾಣಿ ಹೇಗ್ ಕಾರಣ ಆಗ್ತಾಳೆ? ಆ ಸಂಪದ ಹೆತ್ ಮಗುನ ಬಿಟ್ಟು ಅವಳ ದಾರಿ ಹುಡ್ಕೊಂಡು ಅವಳು ಹೋದ್ಲು. ಅವ್ನ್ ನಮ್ಮ ಮಗನೇ ರೀ, ನಾನ್ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಕಲ್ಯಾಣಿನೂ ಬಿಡಕ್ಕಾಗ್ದೆ, ಮಗುನೂ ಬಿಡಕ್ಕಾಗ್ದೆ ಶೌರ್ಯ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಆ ಸಂಪದ ದ್ವೇಷ ಬೆಳೆಸ್ಕೊಂಡು ನೋಡಿ ಇವತ್ತು ನಮ್ಗೆ ಈ ಪರಿಸ್ಥಿತಿ ತಂದಿಟ್ಟಿದ್ದಾಳೆ. ಆ ಸಂಪದ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ರೆ ಪಾಪ ಕಲ್ಯಾಣಿ ಏನ್ ಮಾಡ್ತಾಳೆ ಹೇಳು? ಏನು ಮಾಡಲ್ಲ ನೋಡಿ, ಹೀಗೆ ನಮ್ಮನ್ನ ಬೀದಿಗೆ ತಗೊಂಡ್ ಬಂದ್ ನಿಲ್ಲಿಸ್ತಾಳೆ. ನನಗೆ ಶೌರ್ಯನ್ನ ಸಮಾಧಾನ ಮಾಡೋದಕ್ಕಾಗಲ್ಲ. ನಾಳೆ ಯಾವತ್ತಾದ್ರೂ ನಾನೇನು ಅವ್ರ ಮೇಲೆ ಇವ್ರ ಮೇಲೆ ಆಧಾರ ಪಟ್ಕೊಂಡು ಬದುಕು ಅಂತ ಕರ್ಮ ನನಗೆ ಯಾಕೆ ಅಂತ ಅವನು ದುಃಖ ಪಟ್ರೆ ಅದನ್ನ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನಾಳೆ ಎಲ್ರ ಜೊತೆ ಜಗಳ ಆಡೋದಕ್ಕಿಂತ ಇವತ್ತೇ ಮುನ್ನೆಚ್ಚರಿಕೆಯಿಂದ ಇರೋದು ಒಳ್ಳೇದಲ್ವೇನ್ರಿ? ನನ್ನ ಮಗ ಯಾವುದೇ ತಪ್ಪು ಮಾಡದೇ ಇದ್ರು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಹಾಗಂತ ಅವನು ತಲೆ ತೆಗ್ಸೋದಿಲ್ಲ. ನಾನೇ ಅವನನ್ನ ಹೆತ್ತಿದ್ರು ನನ್ ಮುಂದೆ ಕೂಡ ನನ್ನ ಮಗ ಕೆಲ್ಸಕ್ಕೆ ಬರ್ದೇ ಇರೋ ಒಂಥರ ತಲೆ ತೆಗ್ಸೋದು ನನಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂತ ಹೇಳಿ ಮನೆಯವರಿಗೆಲ್ಲ ನೋವು ಕೊಡ್ತಾ ಇದೀಯಾ? ನೋಡ್ರಿ, ನೀವ್ ಹೇಗೂ ರೋಷ ಪೌರುಷ ಎಲ್ಲ ಬಿಟ್ಟು ಬದುಕ್ತಾ ಇದ್ದೀರಾ. ಹಾಗ್ ಬದುಕೋಕೆ ನನ್ ಕೈಲಾಗಲ್ಲ, ನನ್ ಮಗಂಗಂತೂ ಮೊದ್ಲೇ ಆಗಲ್ಲ. ದಯವಿಟ್ಟು ನಮ್ ಪಾಡು ನಮ್ಮನ್ ಬಿಟ್ಬಿಡಿ. ದಮಯಂತಿ, ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದ ಈ ತಿಂಗಳು ಸ್ಯಾಲ್ರಿ ಬರಲ್ಲ. ಟೈಮ್ಗೆ EMI ಕಟ್ಟಲಿಲ್ಲ ಅಂದರೆ ಚೆಕ್ಸ್ ಬೌನ್ಸ್ ಆಗುತ್ತೆ. ಏನು ಮಾಡೋದು? ಏನು ಆಫೀಸರ್, ನಾನು ಬಂದ ತಕ್ಷಣ ಏನು ಮುಚ್ಚಿಡ್ತಾ ಇದ್ದೀರಾ? ಏನಿಲ್ಲ ಬಿಡು ಕಲ್ಯಾಣಿ. ಏನೂ ಇಲ್ಲ ಅಂದ್ರೆ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಫೀಸರ್ ಸುಳ್ಳು ಹೇಳೋದನ್ನು ಕಲ್ತ್ಬಿಟ್ರಾ? ಮಂತ್ ಎಂಡ್ ಆಗಿರೋದ್ರಿಂದ EMI ಮನೆ ಖರ್ಚು ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ತಿದ್ದೆ. ಹೇಗಾದ್ರೂ ಅಡ್ಜಸ್ಟ್ ಆಗುತ್ತೆ ಬಿಡಿ ಆಫೀಸರ್. ಹೇಗಾಗತ್ತೆ? ಯಾರು ಕೊಡ್ತಾರೆ? ಮನೇಲಿ ಯಾರಿಗಾದ್ರೂ ಹೇಗೆ ಕೇಳೋಕ್ಕಾಗತ್ತೆ? ಹೋಗ್ಲಿ, ಬೇರೆ ಏನಾದರೂ ಮಾಡೋಣ ಅಂದ್ರೆ ಇಷ್ಟು ವರ್ಷ ಡಿಪಾರ್ಟ್ಮೆಂಟಲ್ಲಿದ್ದು ಇವಾಗ ಬೇರೆ ಏನಾದರೂ ಮಾಡಬೇಕು ಅಂದ್ರೆ
ಆಫೀಸರ್ ನೀವು? ಏನಕ್ಕೆ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ? ನೀವು ಡಿಸ್ಮಿಸ್ ಆಗಿಲ್ಲ, ಜಸ್ಟ್ ಸಸ್ಪೆಂಡ್ ಆಗಿದ್ದೀರಾ ಅಷ್ಟೇ. ನೀವು ತಪ್ಪು ಮಾಡಿದ್ರೆ ಡಿಸ್ಮಿಸ್ ಆಗ್ತೀರಾ, ತಪ್ಪು ಮಾಡಿದ್ದೀರಾ ಅನ್ನೋ ಆರೋಪ ಹೊರಿಸಿದ್ರೆ ಸಸ್ಪೆಂಡ್ ಆಗ್ತೀರಾ. ಈ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆಫೀಸರ್. ನೀವು ಮಾಡದೇ ಇರೋ ತಪ್ಪಿಗೆ ಯಾಕೆ ಇಷ್ಟೊಂದು ನೋವು ಪಡ್ತಾ ಇದ್ದೀರಾ? ಆದ್ರೆ ನೆಕ್ಸ್ಟ್ ಮಂತ್ ಕಟ್ಟೋ EMI ಬಗ್ಗೆ ಯಾಕೆ ಇವಾಗಲೇ ಚಿಂತೆ ಮಾಡ್ತಾ ಇದ್ದೀರಾ? ಅದಕ್ಕಿನ್ನೂ 20 ದಿನ ಟೈಮ್ ಇದೆ. ಇದ್ರ ಮಧ್ಯ ಕೋರ್ಟಲ್ಲಿರೋ ಕೇಸ್ ಹಿಯರಿಂಗ್ ಬರುತ್ತೆ. ಹೇಗೂ ನಾವು ಗೆಲ್ತೀವಿ. ಹೀಗಿರುವಾಗ ಅದ್ರ ಮೇಲೆ ಚಿಂತೆ ಯಾಕೆ ಆಫೀಸರ್? ಯೋಚನೆಗಳು ನನ್ನನ್ನು ನೆಮ್ಮದಿಯಾಗಿರೋಗ್ ಬಿಡ್ತಿಲ್ಲ ಕಲ್ಯಾಣಿ. ನಾವು ಧೈರ್ಯವಾಗಿ ಯೋಚನೆ ಮಾಡಿದ್ರೆ ನಮ್ಮ ಯೋಚನೆಗಳೇ ನಮಗೆ ಧೈರ್ಯನ ಕೊಡುತ್ತೆ. ಭಯ ಪಟ್ರೆ ಭಯ ಪಡ್ಸತ್ತೆ. ಧೈರ್ಯದ ಬಗ್ಗೆ ನನಗೆ ಹೇಳ್ಬಿಟ್ಟು ನೀವೀ ತರ ಹೆದರ್ಕೊಂಡ್ರೆ ಹೇಗೆ ಆಫೀಸರ್? ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿ ಬರುತ್ತೇನೋ ಅನ್ನೋ ಆ ಆಲೋಚನೆನೇ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ನಮ್ಗೆ ನಾವಿದ್ದೀವಿ ಆಫೀಸರ್. ಬೇರೆಯವ್ರ ಮೇಲೆ ಅವಲಂಬಿಸುವಂತ ಪರಿಸ್ಥಿತಿ ಬರೋದಿಲ್ಲ. ನೀವು ರಿಲ್ಯಾಕ್ಸ್ಡ್ ಆಗಿರಿ. ಇಲ್ಲೋಡಿ, ಈ ಹಾಲು ಕುಡ್ದು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೇಡ ಕಲ್ಯಾಣಿ. ಆಫೀಸರ್, ಅಬ್ಬ ಸದ್ಯ ಇಷ್ಟು ದಿನಕ್ಕೆ ನನ್ ಬಿಟ್ರೆ ಮನೇಲಿ ಎಲ್ರೂ ನೋವಲ್ಲಿದ್ದಾರೆ. ನನ್ನ ನೋವು ಬಗ್ಗೆ ಯೋಚನೆ ಮಾಡದೆ ನೀವೆಲ್ಲರೂ ಆನಂದವಾಗಿರ್ತೀರಾ? ಇನ್ ನಿಮ್ಗೆ ಉಳಿದಿರೋದು ಬರೀ ಅಳು ಮಾತ್ರ. ನಗೋ ಮುಖಕ್ಕೆ ಅಳೋ ಮಾಸ್ಕ್ ಹಾಕಿರೋ ಆಗಿದೆ. ನಾಟಕ ಮಾಡಿದ್ ಸಾಕು. ನಿನ್ ಪರ್ಫಾರ್ಮೆನ್ಸ್ ಇಲ್ಲಿ ಯಾರಿಗೂ ಅಗತ್ಯ ಇಲ್ಲ. ನಡಿ. ಏನ್ ನೋಡ್ತಿದ್ಯಾ? ನಡಿ. ನಿದ್ದೆ ಆಯ್ತೇನೋ? ಯಾವಾಗ ಹೊರಗಡೆ ಬರ್ತೀಯ ಅಂತ ಆವಾಗಿಂದ ಕಾಯ್ತಾ ಇದ್ದೆ. ಯಾಕಮ್ಮ? ಯಾಕೆ ಅಂದ್ರೆ ಏನು, ಆರಾಮಾಗಿ ಸಾಕ್ತಾ ಇದ್ದಂತ ಜೀವನದಲ್ಲಿ ಈ ಅಪಶಕುನ ಏನು? ಅದಕ್ಕೆ ನಿನಗೋಸ್ಕರ ಪುರೋಹಿತರಿಗೆ ಹೇಳಿ ಇವತ್ತು ಸಾಯಂಕಾಲ ಪೂಜೆ ಮಾಡಿಸ್ತಾ ಇದ್ದೀನಿ. ಏನೋ ಹೋಮ ಕೂಡ ಮಾಡ್ಬೇಕು ಅಂತಂದ್ರು. ಇವಾಗ ಅದೆಲ್ಲ ಯಾಕಮ್ಮ? ಹಣೆ ಬರಹನೆ ಚೆನ್ನಾಗಿಲ್ದೇ ಇರುವಾಗ ಏನೋ ಮಾಡ್ತೀಯಾ? ಶಾಂತಿ ಹೋಮ ಎಲ್ಲ ಮಾಡಿಸ್ಬೇಕಲ್ವಾ? ತಗೋ, ಮೊದ್ಲಿ ತಾಯ್ತಾ ಕಟ್ಕೋ. ಅಮ್ಮ, ಕೈ ಕೊಡೋ ಇಲ್ಲಿ. ಹೋಮಕ್ಕೆ ಪೂಜೆಗೆ ಪುರೋಹಿತರು ಲಿಸ್ಟ್ ಕೊಟ್ಟಿದ್ದಾರೆ ಕಣೋ, ಅದನ್ನೆಲ್ಲ ತರಿಸ್ಬೇಕು. ದುಡ್ಡು ಕೊಡಿಲಿ. ಏನು ಇಷ್ಟೊತ್ತು ಹುಡುಕ್ತಾ ಇದ್ಯಾ? ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ. ಏನು ಆಫೀಸರ್? ಪರ್ಸಲ್ ದುಡ್ಡಿತ್ತಲ್ಲ, ಏನಾಯ್ತು? ನಾನೇ ತಗೊಂಡೆ ಆಫೀಸರ್. ಎಲ್ಲ ಬಿಲ್ಸನ್ನು ಪೇ ಮಾಡಿದೆ. ಬಿಲ್ಸನ್ ಕಟ್ಟೋದಿಕ್ಕೆ ಅರ್ಧ ದುಡ್ಡನ್ನ ನಿಮ್ಮ ಅಜ್ಜಿ ಹತ್ರ ಕೇಳ್ಬೋದಿತ್ತಲ್ಲ. ಹೀಗೇನೇನೋ ಹೇಳಿ ಈ ಮನೆ ಮರ್ಯಾದೆನ ಹೊರಗಡೆ ಹತ್ರ ಕಳ್ಕೊ ಅಂತೀಯ. ನಾನ್ ತರ್ತೀನಿರು. ನಿಂತ್ಕೊಳಮ್ಮ. ಅಂದ್ರೆ ಏನಮ್ಮ ಭಿಕ್ಷೆ ಹಾಕ್ತಿದ್ಯಾ? ಮನೆ ಮರ್ಯಾದೆನ ಹೊರಗಡೆ ತೆಗಿಬೇಕಾ? ಅಂದ್ರೆ ಉದ್ಯೋಗ ಕಳ್ಕೊಂಡು ಮನೆಯವ್ರ ಮುಂದೆ ಮರ್ಯಾದೆ ಕಳ್ಕೊಂಡ್ ಹಾಗೆ ಅಲ್ವಾ?
ದಮಯಂತಿ, ಅಷ್ಟಕ್ಕೂ ನೀನ್ ಮಾತಾಡೋ ಮಾತಿಗೆ ಅರ್ಥ ಏನಾದ್ರೂ ಇದೆಯಾ? ಅರ್ಥ ಆಗದೆ ಇರೋಂಥ ಅಮಾಯಕಿ ಏನಲ್ಲಮ್ಮ. ಅದಕ್ಕೆ ಯಾರ ಮೇಲೂ ನಾವು ಹೊರೆ ಆಗದೆ ನಮ್ಮ ಊಟನ ನಾವು ಮಾಡ್ಕೋತಾ ಇದೀವಿ, ನಮ್ಮ ಖರ್ಚನ್ನ ನಾವು ನೋಡ್ಕೋತಾ ಇದೀವಿ. ಇವಾಗ ನೀವು ನಮ್ಗೆ ಹೊರೆ ಆಗಿದ್ದೀರಂತ ಯಾರು ಹೇಳಿದ್ರು? ಇವಾಗಿರೋ ಪರಿಸ್ಥಿತಿಲಿ ಶೌರ್ಯನ ಹತ್ರ ಖರ್ಚು ಮಾಡಿಸೋದು ಸರಿನಾ ಅಂತ ನಾನು ಅನ್ಕೋತಿದ್ದೀನಿ. ಇವಾಗಿರೋ ಪರಿಸ್ಥಿತಿ ಅಂದ್ರೆ ಏನಮ್ಮ? ಹಾ, ಕೆಲ್ಸ ಕಾರ್ಯ ಇಲ್ದೆ ಖಾಲಿಯಾಗಿ ಕೂತಿದ್ದಾನೆ ಅಂತ ತಾನೆ? ಅದಕ್ಕೆ ಅಲ್ವಾ ಈ ದಾನ ಧರ್ಮ ಎಲ್ಲ? ಯಾಕೆ ಪ್ರತಿಯೊಂದಕ್ಕೂ ಅಪಾರ್ಥ ಮಾಡ್ಕೋತೀಯ? ನಾನು ಕೊಡ್ತೀನಿ ಇರು. ಬೇಕಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲಮ್ಮ. ಶೌರ್ಯ, ನಿನ್ನ ಅಕೌಂಟಲ್ಲಿ ದುಡ್ಡಿದೆ ತಾನೆ? ಹೋಗಿ ಡ್ರಾ ಮಾಡ್ಕೊಂಡ್ ಬಾ. ಎಷ್ಟು ಬೇಕಮ್ಮ? ನಿನಗ್ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಾ ಇರೋ ಪೂಜೆ ಅಲ್ವೇನು? ಜೊತೆಗೆ ಹೋಮ ಬೇರೆ ಇದೆ ಅಂತ ಹೇಳಿದ್ರು. 10,000 ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪೂಜೆ ಸಾಮಾನುಗಳನ್ನ ತಗೊಳ್ಳೋದಕ್ಕೆ 5,000 ರೂಪಾಯಿ ಬೇಕಾಗತ್ತೆ. ಒಟ್ಟು 20,000 ಬೇಕು. ಅಮ್ಮ, ಶೌರ್ಯನಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಕಷ್ಟ ಏನಿರತ್ತೆ? ನನ್ನ ಮಗನ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಅನ್ಕೊಂಡಿದ್ಯಾ? ಶೌರ್ಯ, ನೀನ್ ಬೇಗ ಹೋಗಿ ತಗೊಂಡ್ ಬಾರೋ. ಅಮ್ಮ, ಮೊನ್ನೆ ನೀವು ದುಬೈಗೆ ಹೋಗಿದ್ದಕ್ಕೆ, ನಾವು ಕೇರಳಕ್ಕೆ ಹೋಗಿದ್ದಕ್ಕೆ ನಮ್ಮ ಸೇವಿಂಗ್ಸಲ್ಲಿದ್ದ 15 lakhsನ ಖರ್ಚು ಮಾಡಬೇಕಾಗಿ ಬಂತು. ಕಲ್ಯಾಣಿಗೆ ಜ್ಯುವೆಲ್ರಿ ಬೇರೆ ತಗೊಂಡ್ನಲ್ಲ, ಅದ್ರ EMI ಕೂಡ ನೆನೆ ತಾನೇ ಕಟ್ಟಿದೆ. ಇವಾಗ ಸೇವಿಂಗ್ಸ್ ಎಲ್ಲ ಖಾಲಿ ಆಗಿ ಹೋಯ್ತು. ಚೆನ್ನಾಗಿದೆ ಕಣೋ. ಈಗ ಇವಳಿಗೆ ನೆಕ್ಲೆಸ್ ಕೊಡ್ಸೋದು ಅಷ್ಟು ಅಗತ್ಯನಾ? ಹೀಗಾಗತ್ತೆ ಅಂತ ಯಾರು ತಾನೇ ಊಹಿಸಿರ್ತಾರಮ್ಮ? ಅವಾಗಿತ್ತು ತಗೊಂಡೆ, ಇವಾಗಿಲ್ಲ. ಅವನಿಲ್ಲ ಅಂತ ಹೇಳ್ತಿದ್ರೆ ಅವ್ನಿಗೆ ಯಾಕೆ ತೊಂದರೆ ಮಾಡ್ತಿದ್ಯಾ? ಆ 20,000 ನಾನು ಕೊಡ್ತೀನಿ, ತಗೋ. ನೀನು ಕೊಡ್ತೀಯಾ? ನಾನು ತಗೋತೀನಮ್ಮ. ನನ್ನ ಮಗನ್ಗೋಸ್ಕರ ಮಾಡಿಸೋ ಪೂಜೆಗೆ ನೀನು ದುಡ್ಡು ಕೊಟ್ರೆ ಇನ್ನು ನಾನೇನ್ ಮಾಡ್ದ ಹಾಗೆ? ಅದಕ್ಕೆ ಹೇಳಿದ್ದು, ಇನ್ನೊಬ್ರು ಸಹಾಯ ತಗೊಂಡು ಬದುಕು ಅಂತ ಬದುಕು ನಮಗ್ ಬೇಡ ಅಂತ. ಅಂತ ಗತಿ ನಮಗ್ ಕೊಡ್ಬೇಡಪ್ಪ ದೇವ್ರೆ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಅತ್ತೆ, ಯಾಕಿಷ್ಟು ಕೋಪ? ಎಲ್ಲ ಸರಿ ಹೋಗುತ್ತೆ ಬಿಡಿ. ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ನೀನ್ ಕಳ್ಕೊಳ್ಳೋದೇನಿದೆ? 1,000 ಹೇಳ್ತೀಯಾ? 10-20,000 ಕೂಡ ಇಲ್ದೇ ಇರೋ ಸಂಸಾರ ಒಂದು ಸಂಸಾರನ ಅಂತ ಜನ ನಗ್ತಾರೆ. ಸಪ್ತ ಸಮುದ್ರನ ಈಚಿ ಮನೆ ಮುಂದೆ ಕಾಲ್ ಮುರ್ಕೊಂಡ್ ಹಾಗಾಯ್ತು. ನಾಳೆ ಮಗುಗೆ ಜ್ವರನೋ ನೆಗಡಿನೋ ಬಂದ್ರೆ, ಇಲ್ಲ ನನಗೆ ಸಡನ್ ಆಗಿ ಎದೆ ನೋವು ಬಂದು ಕೆಳಗ್ ಬಿದ್ರೆ ಸುಮ್ನೆ ಬಿಟ್ಬಿಡ್ತೀಯಾ? ಕೈಯಲ್ಲಿ ದುಡ್ಡಿಲ್ಲ ಅಂದಾಗ ಮಾಡೋದು ಅದೇ ಅಲ್ವಾ? ನನ್ ಗಂಡನ್ಗೆ ಎಷ್ಟು ಹೇಳಿದ್ರು ಕೇಳ್ದೆ ದುಬೈ ದುಬೈ ಅಂತ ಇರೋ ದುಡ್ಡನ್ನೆಲ್ಲ ದುಬೈ ಬಾಯ್ಗೆ ಹಾಕಿದ್ರು. ಇವನು ಕೇರಳಗ್ ಹೋಗ್ಬೇಕು ಅಂತ ಹೇಳಿ ಜೇಬನ್ನ ಖಾಲಿ ಮಾಡ್ಕೊಂಡ್ ಬಂದಿದ್ದಾನೆ. ಈಗೇನ್ ಮಾಡ್ಬೇಕು? ಯಾರನ್ ಕೇಳ್ಬೇಕು? ನಿಮ್ ಅಜ್ಜಿನ್ ಕೇಳ್ಬೇಕಾ? ಛೀ, ಒಂದೇ ದಿನದಲ್ಲಿ ನಮ್ ಜೀವನನೇ ಸರ್ವನಾಶ ಮಾಡ್ಬಿಟ್ಲು ಆ ಸಂಪದ. ಆಫೀಸರ್, ಆಗ್ಲೇ ಆ ಸ್ಟೇಜಿಗೆ ಬಂದ್ಬಿಟ್ರಾ? ಮನುಷ್ಯರ ಮಧ್ಯ ಬಂಧಗಳು, ಜವಾಬ್ದಾರಿಗಳು, ಭಾರ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಒಟ್ಟಿಗೆ ಹೊಲಿಯೋ ದಾರ ದುಡ್ಡು. ಆ ದುಡ್ಡಿಲ್ಲ ಅಂದ್ರೆ ಆ ದೊಡ್ಡ ದೊಡ್ಡ ಮಾತುಗಳೇ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಶೌರ್ಯ ಕಲ್ಯಾಣಿ ವಿಷಯದಲ್ಲಿ ಕೂಡ ಅದೇ ನಡೀತು.
ನಾನ್ ಕೇಳ್ಕೊಂಡಿದ್ದು ಕೂಡ ಹಾಗೇನೆ. ಏನ್ ಸಂಪದ ಅಷ್ಟ್ ಜೋರಾಗಿ ನಗ್ತಾ ಇದೀಯ ನೀನು? ಆ ಕಲ್ಯಾಣಿ ನಮ್ಮ ಮನೆಗ್ ಬಂದು ಚಾಲೆಂಜ್ ಮಾಡಿ ಹೋದ್ಲಲ್ಲ, ಅದೇ ವಾರ್ನಿಂಗ್ ಕೊಟ್ಟು ಬೇರೆ. ಅದಕ್ಕೆ ಇವಾಗ ಏನಾಯ್ತಂತೆ? ಏನಾಯ್ತು ಅಂತ ಅಷ್ಟೊಂದು ಸಿಂಪಲ್ ಆಗಿ ಕೇಳ್ತಿದ್ದೀರಲ್ಲ ಅತ್ತೆ. ಆಗ್ಲೇ ಆ ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಹೌದಾ? ಯಾರ್ ಜುಟ್ಟು ಯಾರ್ ಹಿಡ್ಕೊಂಡು ಹೊಡೆದಾಡಿದ್ರಂತೆ? ಪರಿಸ್ಥಿತಿ ಇನ್ನೂ ಅಷ್ಟೊಂದು ಕೈ ಮೀರಿಲ್ಲ ಅತ್ತೆ. ಎಲ್ರೂ ಸೇರಿ ಪೂಜೆ ಮಾಡೋದಕ್ಕೆ ಒಂದು ಚಿಕ್ಕ ಫೈಟ್ ನಡೀತಂತೆ. ಚಿಕ್ಕದಲ್ಲಮ್ಮ, ತಲೆ ಚೆಚ್ಕೊಳ್ಳೋ ಹಾಗೆ ಜಗಳ ಆಡ್ಬೇಕು. ಅದೇ ತಾನೇ ನಮಗ್ ಬೇಕಾಗಿರೋದು. ಏನೋ ಅತ್ತೆ, ಅರ್ಜೆಂಟ್ ಆಗಿ ಅವ್ರ ಮನೆಗೆ ಹೋಗಿ ಅವ್ರ ಮುಖಗಳು ನೋಡ್ಬೇಕು ಅನಿಸ್ತಿದೆ. ಸಂಪದ, ಅಂತ ಕೆಲಸ ಮಾತ್ರ ಮಾಡ್ಬೇಡ. ಬಂದ್ರೆ ದಮಯಂತಿ ಅತ್ತಿಗೆ ನಿನ್ನೇನಾದ್ರೂ ತಲೆ ಮೇಲೆ ಇಟ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ನಿನ್ ಹೆಸರು ಎತ್ತಿದ್ರು ಬಾಯಿಗೆ ಬಂದಾಗ ಬೈತಾರೆ. ಇನ್ನು ಎಷ್ಟ್ ದಿನ ಹಾಗೆ ಮಾಡ್ತಾಳೆ? ಎಲ್ರು ಕೊಬ್ಬು ಇಳಿದ್ರು ಇವಳು ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ. ಈಗ ಆಗ್ತಿರೋದು ಏನ್ ಮಹಾ, ಮುಂದಕ್ಕಿರೋದು ಮಾರಿ ಹಬ್ಬ. ಮತ್ತಿನ್ನೇನು, ಈಗ್ಲೇ ಒಂದ್ ಪೂಜೆಗೆ ಹೀಗೆ ಕಿತ್ತಾಡ್ತಿದ್ದಾರೆ ಅಂದ್ರೆ 4 ದಿನ ಹೋಗ್ಲಿ, ಅನ್ನೂ ಕೂಡ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಅವಾಗ ನೋಡು ನಿಜವಾದ ಜಗಳ ಶುರು ಆಗೋದು. ಅದರ್ಥ ಆಗ್ತಾನೇ ಇದೆ ಅಮ್ಮ. ಆ ಮನೆ ಪರಿಸ್ಥಿತಿ ಸರಿ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಆ ಶಿವ ಪಾರ್ವತಿ ಗೌರವ ಪ್ರತಿಷ್ಠೆ ಅಂತ ಒಪ್ಕೊಳ್ಳೋದಿಲ್ಲ. ಇನ್ನು ಅವರಿಗೆ ಕಷ್ಟ ಅನ್ನೋದು ಬಿಟ್ರೆ ಸುಖ ಅನ್ನೋದೇ ಇರೋಲ್ಲ, ಇರೋಕ್ ಬಿಡೋದು ಇಲ್ಲ. ನೀನ್ ಅದೇ ಕೆಲ್ಸದಲ್ಲಿರು. ಇವಾಗ ಈ ಮನೆ ನೋಡ್ತಿದ್ರೆ ನನಗ್ ತುಂಬಾ ಆನಂದ ಆಗ್ತದೆ. ಪಲ್ಲವಿ, ನೀನ್ ಸ್ವಲ್ಪ ಹುಷಾರು. ಅವ್ರು ಯಾರಿಗೂ ಅನುಮಾನ ಬರ್ದೇ ಇರೋ ತರ ನೋಡ್ಕೋ. ಸರಿ ಅಮ್ಮ. ಅಮ್ಮ, ಯಾರೋ ಬರ್ತಿರೋ ಹಾಗಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಅತ್ತಿಗೆ, ಏನ್ ಹೀಗಾಗೋಗಿದ್ದೀರಾ? ಪಾಪ, ನೀವೇನೋ ಹೆತ್ತು ಮಗ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಿದ್ದೀರಾ. ಆದ್ರೆ ಇಲ್ಲಿ ಆ ಅನುಪಮ ಅಮ್ಮ ಎಲ್ಲದಕ್ಕೂ ನಾನಿದ್ದೀನಿ ಅಂತಿದ್ದಾರೆ. ನಿಮ್ಗೇನೋ ಅಹಂ ಅಡ್ಡಿ ಬರ್ತಿದೆ. ಆದ್ರೂ ಆ ಬದುಕೋದಂದ್ರೆ ತುಂಬಾ ಕಷ್ಟ ಆತ್ಗೆ. ಇನ್ನಾನಂತೀರಾ, ಹೆಸರಿಗೆ ಚಿಕ್ಕ ಸೊಸೆನೇ ಆಗಿದ್ರು ಅವ್ರ ಮಾತು ಕೇಳ್ತಾ ಅವ್ರು ಬಿಸಾಕೋ ತುತ್ತು ತಿಂತ ಬದುಕೋದು ನನಗೆ ಅಭ್ಯಾಸ ಆಗೋಗಿದೆ. ಆದ್ರೂ ಆ ಬದುಕು ನೀವೆಲ್ಲಿ ಬದುಕ್ತೀರಾ ಅತ್ಗೆ? ಜೊತೆಗೆ ಆ ಅನುಪಮ ಅಮ್ಮ ಮೊಣಕೈ ನೀರು ಕುಡಿಯೋದು ನಿಮ್ಮ ಕೈಲಿ ಆಗಲ್ಲ ಬಿಡಿ. ಏನೇ ಕೊಬ್ಬು ಜಾಸ್ತಿ ಆಗಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹೋಗಿ ಒಳಗಡೆ. ಅಮ್ಮ, ಅಷ್ಟಕ್ಕೂ ದಮಯಂತಿ ತನ್ನ ಬಗ್ಗೆ ತಾನೇನ್ ಅನ್ಕೋತಿದ್ದಾಳೋ ನನಗಂತೂ ಅರ್ಥ ಆಗ್ತಿಲ್ಲ. ಶೌರ್ಯನ ಕೆಲಸ ಹೋಗಿದ್ಯಲ್ಲಮ್ಮ, ಎಲ್ಲಿ ಶೌರ್ಯನ ಕೀಳಾಗಿ ನೋಡ್ಬಿಡ್ತಾರೋನೋ ಭಯದಲ್ಲಿ ಹಾಗೆಲ್ಲ ಮಾತಾಡ್ತಿದ್ದಾಳಷ್ಟೇ. ಇಲ್ಲಿ ಹೊರಗಿನವ್ರು ಯಾರಿದ್ದಾರೆ ಅಂತ ಕೀಳಾಗಿ ಮಾತಾಡೋದಕ್ಕೆ? ಹೋಗ್ಲಿ ಬಿಡಿಮ್ಮ, ಅವಳ ಮನಸ್ಸಿಗೆ ಬಂದ ಹಾಗೆ ಮಾತಾಡೋತಾನೆ ದಮಯಂತಿ ಅಭ್ಯಾಸ. ಆದ್ರೆ ನಾನು ಯೋಚನೆ ಮಾಡ್ತಿರೋದು ದಮಯಂತಿ ಬಗ್ಗೆ ಅಲ್ಲ, ಶೌರ್ಯನ ಬಗ್ಗೆ. 2 ದಿವಸದಲ್ಲಿ ಹೇಗಾಗ್ಬಿಟ್ಟ ಅಂತ ನೋಡಿದ್ರ? ತಲೆ ಎತ್ಕೊಂಡು ಗತ್ತಲ್ಲಿ ಓಡಾಡ್ತಿದ್ದವನು ಈಗ ಹೊರಗಡೆ ಕಾಲೇ ಇಡೋಲ್ಲ ಅಂತಿದ್ದಾನೆ. ಕಲ್ಯಾಣಿ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ. ಅದೇ ಅನುಪಮ, ಪೂಜೆಗೆ ಇವತ್ತು ಒಳ್ಳೆ ದಿನ ಅಲ್ಲ. ಜೊತೆಗೆ ಹೊತ್ತು ಮುಳುಗದ ಮೇಲೆ ಯಾರಾದ್ರೂ ಪೂಜೆ ಮಾಡ್ತಾರೆ ಹೇಳು? ದಮಯಂತಿಗೆ ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲ. ಅವಳಿಗೆ ನೀನಾದ್ರೂ ಹೇಳು ಅನುಪಮ. ಸರಿಮಾ,
ನಾನೇ ಅವಳಿಗೆ ಹೇಳಿ ನೋಡ್ತೀನಿ. ಬೇಡ ಬೇಡ ಬಿಡು, ಮತ್ತೆ ನೀನ್ ಹೇಳಿದ್ರೆ ಏನ್ ಅನ್ಕೋತಾಳೋ ಏನೋ. ಶಿವರಾಮ್ ಹತ್ರನೇ ಹೇಳಿ ಒಪ್ಪಿಸ್ತೀನಿ. ಲೋ ಬಾಲಾಜಿ, ಬಾಲಾಜಿ, ಅಮ್ಮರೇ, ಶಿವರಾಮ್ ಎಲ್ಲಿದನೋ ಕರಿ. ಸರಿ ಅಮ್ಮರೇ. ಅತ್ತೆ ಹಾಗೆ ಮಾತಾಡಿದ್ರು ಅಂತ ಬೇಜಾರಾಯ್ತಮ್ಮ? ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮಾತ್ರ ಬೇಜಾರಾಗತ್ತೆ. ಅವಳ ನೋವು ಏನು ಅನ್ನೋದು ನನ್ಗೆ ಅರ್ಥ ಆಗಿದೆ ಅಲ್ವಾ? ಆಫೀಸರ್ನ ಜಾಬಿಂದ ತೆಗ್ದು ಹಾಕಿರೋದು ಅತ್ತೆ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲಮ್ಮ. ಅವರು ಯಾರ ಮೇಲೆ ಕೋಪ ಮಾಡ್ಕೋಬೇಕು, ಯಾರನ್ನ ಬೈಬೇಕು ಅನ್ನೋದು ಅರ್ಥ ಆಗದೆ ಈ ತರ ಎಲ್ಲರ ಮೇಲೂ ರೇಗ್ತಾ ಇದ್ದಾರೆ. ಸಾರಿ ಅಮ್ಮ. ಅವಳು ಹಾಗೆ ಮಾತಾಡಿದ್ದಕ್ಕೆ ನೀನ್ ಯಾಕಮ್ಮ ಸಾರಿ ಕೇಳ್ತಿದ್ಯಾ? ಈ ಮನೆ ಸೊಸೆ ಆಗಿ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾನು ಕೂಡ ಸಮಪಾಲಾಗಿರ್ತೀನಲ್ಲಮ್ಮ.